ಕುರುಬ ಸಮಾಜದ ಎಸ್ಟಿ ಮೀಸಲಾತಿ ಹೋರಾಟ ಮಾಡುವ ಸಂದರ್ಭದಲ್ಲಿ ರುದ್ರಣ್ಣ ಗುಳುಗುಳಿಯವರು ಯಾವಾಗೂ ಕೂಡ ಅಪಸ್ವರಣ ಎತ್ತಾರೆ. ಕಳೆದ 3 ತಿಂಗಳಿಂದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರವನ್ನ ಶಿಫಾರಸು ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ನಾನು ಹೋರಾಟ ಮಾಡುವಾಗ ಕೂಡ ಹುಬ್ಬಳ್ಳಿಯಲ್ಲಿ ಹೋಗಕ್ ಹೋಗ್ಬೇಡ್ರಿ, ದಾರಿ ತಪ್ಪಿಸ್ತಾ ಇದ್ದಾರೆ ಸಿದ್ದಣ್ಣ ತೀಜಿ ಅಂತ ರುದ್ರಣ್ಣ ಗುಳುಗುಳಿಯವರು ಹೇಳಿದ್ರಿ. ನಾನು ಮುಖ್ಯಮಂತ್ರಿಗೆ 5-6 ಸಾರಿ ಭೇಟಿ ಆದ್ಮೇಲೆ ಕಳೆದ 7-8 ತಿಂಗಳಿಂದ ಪತ್ರ ಬಂದಿದೆ, ನೀವು ಯಾಕೆ ಕೇಂದ್ರ ಕಳಿಸಿಲ್ಲ ಅಂದಾಗ ಮುಖ್ಯಮಂತ್ರಿಗಳು ಮೊದಲಿಗೆ ಪತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಸ್ವತಃ ಬೆಂಗಳೂರಿಗೆ ಹೋಗಿ 3-4 ಸಾರಿ ಪದೇ ಭೇಟಿಯಾಗಿ ಬೆಂಗಳೂರಿನ ಶಾಸಕರ ಸಭೆಯಲ್ಲಿ ನಾನು ಸಭೆಯನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಕರೆದು ಇಲ್ಲ ಪತ್ರ ಬಂದಿದೆ ಡೆಲ್ಲಿ ಕಳಿಸ್ತೀನಿ ಅಂತ ಹೇಳಿದರು. ನೀವೀಗ ರುದ್ರಣ್ಣ ಗುಳುಗುಳಿಯರ ಪತ್ರವನ್ನ ವಾಟ್ಸಾಪ್ ಗ್ರೂಪಿಗೆ ಹಾಕ್ತಾ ಇದ್ದೀರಿ. ಈಗ ಮುಖ್ಯಮಂತ್ರಿ ಕಚೇರಿಯಲ್ಲಿ ನಾನು ಮಾತಾಡಿದಾಗ ಯಾವುದೇ ಸಭೆ ಆಗಿಲ್ಲ, ಯಾವುದೇ ಸಭೆಯಲ್ಲಿ ಆಗಿಲ್ಲ, ಕೇಂದ್ರಕ್ಕೆ ಪತ್ರ ಕಳಿಸಿಲ್ಲ ಅಂತ ಹೇಳ್ತಾರೆ. ಪರಿಶಿಷ್ಟ ಪಂಗಡದ ಅಧಿಕಾರಿಗೆ ಮಾತಾಡಿದಾಗ ಯಾವುದೇ ಸಭೆ ಆಗಿಲ್ಲ, ನಾವು ಯಾವುದೇ ಪತ್ರ ಡೆಲ್ಲಿ ಕಳಿಸಿಲ್ಲ ಅಂತಾರೆ. ಸಮಾಜ ಕಲ್ಯಾಣ ಇಲಾಖೆ HC ಮಾದೇವಪ್ಪ ಮಂತ್ರಿ ಇರುವಂತ ಸಮಾಜ ಕಲ್ಯಾಣ ಇಲಾಖೆ ಮಾತಾಡಿದ್ರೆ ಯಾವುದೇ ಸಭೆ ಆಗಿಲ್ಲ, ಸಭೆ ಆಗಿದ್ರೆ ಇಡೀ ರಾಜ್ಯ ಗೊತ್ತಾಗ್ತದೆ ನಮ್ಮ ಮಂತ್ರಿಗಳು ಯಾವುದೇ ಸಭೆಗೆ ಹೋಗಿಲ್ಲ ಅಂತಾರೆ. ಮುಖ್ಯಮಂತ್ರಿಗೆ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಗೊತ್ತಿಲ್ಲದಂತ ವಿಷಯ ರುದ್ರಣ್ಣ ಗುಳುಗುಳಿಯರಿಗೆ ಯಾಕೆ ಗೊತ್ತಾಯ್ತು? ನಾನು ವಿಚಾರ ಮಾಡಿದಾಗ ಯಾಕೆ ಗೊತ್ತಾಗ್ಲಿಲ್ಲ? ನೋಡಿ, ಪ್ರತಿ ಸಾರಿ ಕುರುಬ ಸಮಾಜದವರು ಎಸ್ಟಿ ಮೀಸಲಾತಿ ಹೋರಾಟ ಮಾಡುವಾಗ ಕುರುಬ ಸಮಾಜದ ಯಾವುದೇ ಸಮಸ್ಯೆಗಳಿದ್ದಾಗ ನಾವು ಹೋರಾಟ ಮಾಡಿದಾಗ ರುದ್ರಣ್ಣ ಗುಳುಗುಳಿಯವರು ಒಂದು ಪತ್ರವನ್ನು ಹಾಕ್ತಾರೆ. ನಿರಂಜನ್ ಸ್ವಾಮೀಜಿ ಹೇಳಿದ್ರು ಅಂತ. ಅದೇ ನಿರಂಜನ್ ಸ್ವಾಮೀಜಿ ಕಾಗಿನಿ ಪೀಠದ ಗುರುಗಳು ನಮಗೂ ಕೂಡ ಹೇಳಿದ್ದಾರೆ, ಹೋರಾಟ ಅನಿವಾರ್ಯ, ಎಸ್ಟಿ ಹೋರಾಟ ಮಾಡೋದು ಅನಿವಾರ್ಯ, ದಯವಿಟ್ಟು ತಾವೆಲ್ಲ ಎಸ್ಟಿ ಹೋರಾಟ ಮಾಡ್ಲೇಬೇಕು, ಮೀಸಲಾತಿ ಸಿಗುವವರೆಗೆ ಹೋರಾಟ ಮಾಡ್ಬೇಕಂತ ನಿರಂಜನ್ ಸ್ವಾಮೀಜಿ ಹೇಳ್ತಾರೆ. ರುದ್ರಣ್ಣ ಗುಳುಗುಳಿಯವರು ನಿಮ್ದೇನು ವೈಯಕ್ತಿಕವಾಗಿದೆ? ನೀವೇನಾದ್ರೂ ಪರಿಶಿಷ್ಟ ಪಂಗಡದ ಸಮಾಜ ಜೊತೆಗೆ ಏನಾದ್ರೂ ಹೊಂದಾಣಿಕೆ ಆಗಿರೇನೋ ತಾವು ಸ್ಪಷ್ಟಪಡಿಸ್ಬೇಕಂತೇಳಿ ನಾವು ಒತ್ತಾಯನ ಮಾಡ್ತೀನಿ. ನಾನು ಸಿದ್ದಣ್ಣ ತೇಜಿ.